ಎಷ್ಟೇ ಅಲ್ಲಿ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಸಮಾಧಾನ ಇರೋದಿಲ್ಲ. ಆ ಸಂಬಂಧದಲ್ಲಿ ಖುಷಿ ಇರೋದಿಲ್ಲ. ನಿಮ್ ಪ್ರಯತ್ನ ಎಲ್ಲ ವೇಸ್ಟ್ ಆಗ್ತಿರುತ್ತೆ. ಹೀಗಾಗಿ ನೀವು ಡಿಸ್ಟರ್ಬ್ ಆಗಿರ್ತೀರಾ. ಅವ್ರಿಗಿರೋ ಒಂದು ವೀಕ್ನೆಸ್ ಇರ್ಬೋದು. ಇದನ್ನ ಅದು ಪ್ರತಿಬಿಂಬಿಸ್ತಾ ಇರುತ್ತೆ. ಇದು ಅವರ ಪ್ರಾಬ್ಲಮ್ಮು. ನಮಸ್ತೆ. ನೀವು ಯಾವ್ದಾದ್ರು ಒಂದು ಸಂಬಂಧದಲ್ಲಿ ಸಿಕ್ಕಾಕೊಂಡಿದ್ದೀರಾ? ನೀವೆಷ್ಟೇ ಆ ಸಂಬಂಧದಲ್ಲಿ ಆ ವ್ಯಕ್ತಿನ ಅರ್ಥ ಮಾಡ್ಕೊಂಡು, ಹೊಂದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ರೂ ಕೂಡ, ಆ ವ್ಯಕ್ತಿ ಮಾತ್ರ ನಿಮ್ಗೆ ಹೊಂದ್ಕೊಳ್ತಾ ಇರೋದಿಲ್ಲ. ಸಮಾಧಾನವಾಗಿರಲ್ಲ. ಆ ವ್ಯಕ್ತಿಗೆ ನಿಮ್ಮ ಒಂದು ವಿಷಯದಲ್ಲಿ ತೃಪ್ತಿ ಇರೋದಿಲ್ಲ. ನಿಮ್ಮನ್ನ ಟಾರ್ಗೆಟ್ ಮಾಡ್ತಿರ್ತಾರೆ. ಸದಾ ಕ್ರಿಟಿಸೈಸ್ ಮಾಡ್ತಿರ್ತಾರೆ. ನಿಮಗ್ ಬೇಜಾರ್ ಮಾಡ್ತಿರ್ತಾರೆ. ಇದರಿಂದ ನೀವೇನಾದ್ರು ಡಿಸ್ಟರ್ಬ್ ಆಗಿರ್ಬೋದಾ? ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬಹುದು, ಅಥವಾ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬಹುದು. ಇಲ್ಲ ಅಂತಂದ್ರೆ ಆಫೀಸಲ್ಲಿ ನಿಮ್ಮ ಒಂದು ಸೀನಿಯರ್ ಕೊಲೀಗ್ ಆಗಿರ್ಬಹುದು, ಅಥವಾ ಒಂದು ಬಾಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ಫ್ರೆಂಡಾರು ಆಗಿರ್ಬಹುದು. ಎಷ್ಟೇ ಅಲ್ಲಿ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಸಮಾಧಾನ ಇರೋದಿಲ್ಲ. ಆ ಸಂಬಂಧದಲ್ಲಿ ಖುಷಿ ಇರೋದಿಲ್ಲ. ಅದನ್ನ ನೀವು ಎಂಜಾಯ್ ಮಾಡ್ತಿರೋದಿಲ್ಲ. ಒಂದೊಂದು ಸಂಬಂಧದಲ್ಲಿ ನೀವು ಬಿಡಿಸ್ಕೊಂಡು ಹೋಗ್ಬಿಡ್ಬೋದು. ಆ ವ್ಯಕ್ತಿನ ಬಿಟ್ಟು ದೂರ ಹೋಗ್ಬೋದು. ಆದ್ರೆ ಒಂದೊಂದು ಸಂಬಂಧಗಳಲ್ಲಿ ಅದು ಸಾಧ್ಯವಿರಲ್ಲ. ಅನಿವಾರ್ಯತೆ ಇರುತ್ತೆ. ಆ ಸಂಬಂಧದಲ್ಲೇ ನೀವು ಇರ್ಬೇಕಾಗತ್ತೆ. ಸೊ ಇಂಥ ಒಂದು ಸಂಬಂಧದಲ್ಲಿ ಆ ವ್ಯಕ್ತಿ ಜೊತೆ ಹೊಂದ್ಕೊಂಡು ಹೋಗೋದು, ಬಾಳೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಇದರಿಂದ ನಿಮ್ಮ ನೆಮ್ಮದಿ, ಶಾಂತಿ ಹಾಳಾಗ್ತಿರುತ್ತೆ. ನಿಮ್ಮ ಮಾನಸಿಕ ಆರೋಗ್ಯನೂ ಕೂಡ ಹಾಳಾಗ್ತಾ ಇರತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿನ ಹೇಗೆ ನಿಭಾಯಿಸ್ಬೇಕು? ಜೊತೆಗೆ ನಿಮ್ಮ ಒಂದು ಮನಸ್ಸಿನ ನೆಮ್ಮದಿ ಮತ್ತೆ ಶಾಂತಿಯನ್ನ ಹೇಗೆ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಂಥ ಒಂದು ಸಂಬಂಧವನ್ನ ನಾವು ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಆ ವ್ಯಕ್ತಿನ ಡಿಫಿಕಲ್ಟ್ ಪರ್ಸನ್ ಅಂತ ಕರಿತೀವಿ. ಅಂದ್ರೆ ತುಂಬಾ ಕಷ್ಟಕರವಾದ ವ್ಯಕ್ತಿ. ಇಂಥ ವ್ಯಕ್ತಿನ ಸಂಭಾಳಿಸೋದು ಒಂದು ದೊಡ್ಡ ಸವಾಲಾಗಿರುತ್ತೆ. ಆ ಸಂಬಂಧವನ್ನು ನಿಭಾಯಿಸ್ಬೇಕು, ಆ ವ್ಯಕ್ತಿನ ಸಂಭಾಳಿಸ್ಬೇಕು, ಜೊತೆಗೆ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬೇಕು ಅಲ್ವಾ? ಸೊ ಇದು ಹೇಗೆ ಸಾಧ್ಯ ಅನ್ನೋದನ್ನ ಒಂದಿಷ್ಟು ವಿಷಯಗಳ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ನಂಬರ್ 1, ಐಡೆಂಟಿಫೈ ರೆಡ್ ಫ್ಲಾಗ್ಸ್. ಸೊ ಈ ರೆಡ್ ಫ್ಲಾಗ್ಸ್ ಏನಿರ್ಬಹುದು ಇಂಥ ಒಂದು ಸಂಬಂಧಗಳಲ್ಲಿ ಅಂತಂದ್ರೆ, ನೀವು ಓವರ್ ಥಿಂಕ್ ಮಾಡ್ತಿರ್ತೀರಾ, ಜೊತೆಗೆ ನೀವು ಡಿಸ್ಟರ್ಬ್ ಆಗಿರ್ತೀರಾ. ನೀವೆಷ್ಟೇ ಅಲ್ಲಿ ಹೊಂದ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿ ನಿಮ್ಗೆ ಬೆಲೆ ಕೊಡ್ತಾ ಇರೋದಿಲ್ಲ. ನಿಮ್ ಪ್ರಯತ್ನ ಎಲ್ಲ ವೇಸ್ಟ್ ಆಗ್ತಿರುತ್ತೆ. ಹೀಗಾಗಿ ನೀವು ಡಿಸ್ಟರ್ಬ್ ಆಗಿರ್ತೀರಾ, ಕಿರಿಕಿರಿ ಆಗ್ತಾ ಇರುತ್ತೆ. ಸೊ ಇದು ರೆಡ್ ಫ್ಲಾಗ್ಸು. ಇದನ್ನ ನೀವು ಅರ್ಥ ಮಾಡ್ಕೊಂಡು ಎಚ್ಚೆತ್ಕೋಬೇಕು. ನಂಬರ್ 2, ಡು ನಾಟ್ ಆರ್ಗ್ಯೂ. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಜೊತೆ ನೀವು ಆರ್ಗ್ಯೂ ಮಾಡಬಾರ್ದು, ಓವರ್ ಎಕ್ಸ್ಪ್ಲನೇಷನ್ ಕೊಡಬಾರ್ದು, ಅಥವಾ ಆ ವ್ಯಕ್ತಿನ ಪ್ಲೀಸ್ ಮಾಡೋದಕ್ಕಾಗ್ಲಿ, ಅಥವಾ ಆ ವ್ಯಕ್ತಿನ ಪ್ಲೀಡ್ನು ಮಾಡಬಾರ್ದು. ಅಂದ್ರೆ ತುಂಬಾ ಬೇಡ್ಕೊಳ್ಳೋದು ಯಾವುದೇ ಒಂದು ವಿಷಯಕ್ಕೋಸ್ಕರ ಇದನ್ನ ಮಾಡ್ಬಿಡಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ. ಅಲ್ಲಿ ಇನ್ನಷ್ಟು ಬಿರುಕುಗಳು ಉಂಟಾಗತ್ತೆ. ಜೊತೆಗೆ ಆ ವ್ಯಕ್ತಿ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ಮಾತಿನ ಮೇಲೆ ಬೆಲೆ ಹೋಗುತ್ತೆ. ಸೊ ಈ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಆರ್ಗ್ಯೂ ಮಾಡಬೇಡಿ. ನಂಬರ್ 3, ಸೆಟ್ ಬೌಂಡ್ರೀಸ್. ಯಾವುದೋ ಒಂದು ವಿಷಯದಲ್ಲಿ ಇನ್ನೇನು ಜಗಳ ಆಗುತ್ತೆ, ಅಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಥವಾ ಒಂದು ಮನಸ್ತಾಪ ಆಗುತ್ತೆ ಅಂದ್ರೆ ಕ್ಲಿಯರ್ ಆಗಿ ಡೈರೆಕ್ಟ್ ಆಗಿ ಹೇಳಿ, ಈ ವಿಷಯದ ಬಗ್ಗೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ, ಅಥವಾ ಈ ತರ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತೆ, ಸೊ ನಾನು ಮಾತಾಡಲ್ಲ ಅಂತ ಹೇಳಿ ನೀವು ಆ ರೂಮ್ ಬಿಟ್ಟು ಹೋಗ್ಬಿಡಿ. ಆಗೇನಾಗತ್ತೆ, ಅಲ್ಲಿ ಜಗಳನೂ ಕಡಿಮೆ ಆಗುತ್ತೆ. ಆ ವ್ಯಕ್ತಿಗೆ ನಿಮ್ಮ ಮೇಲೆ ಒಂದು ಬೆಲೆ ಬರುತ್ತೆ. ನಂಬರ್ 4, ಡೋಂಟ್ ಟೇಕ್ ಇಟ್ ಪರ್ಸನಲಿ. ಅಂದ್ರೆ ಆ ವ್ಯಕ್ತಿ ನಿಮ್ಮ ಮೇಲೆ ರೇಗಾಡ್ಬೋದು, ನಿಮ್ಮನ್ನ ತುಂಬಾ ಕ್ರಿಟಿಸೈಸ್ ಮಾಡ್ತಾ ಇರ್ಬೋದು, ಟಾರ್ಗೆಟ್ ಮಾಡ್ತಿರ್ಬೋದು, ಅಥವಾ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬೋದು, ಅಥವಾ ಟೀಕೆ ಮಾಡ್ತಿರ್ಬೋದು. ಇದನ್ನ ನೀವು ಪರ್ಸನಲ್ ಆಗಿ ತಗೋಬೇಡಿ. ಯಾಕೆಂತಂದ್ರೆ ಆ ವ್ಯಕ್ತಿಯ ಒಂದು ಸ್ವಭಾವ ಎಷ್ಟೋ ಸಲಿ ಅವರ ಒಂದು ವ್ಯಕ್ತಿತ್ವ ಅಥವಾ ಅವರ ಒಂದು ಸಿಚುಯೇಷನ್ಸ್ ಅನ್ನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಅಂದ್ರೆ ಪ್ರತಿಬಿಂಬಿಸ್ತಾ ಇರುತ್ತೆ. ಅವರ ಒಂದು ಭಯ ಇರ್ಬೋದು, ಇನ್ಸೆಕ್ಯೂರಿಟೀಸ್ ಇರ್ಬೋದು, ಅವ್ರಿಗಿರೋ ಒಂದು ವೀಕ್ನೆಸ್ ಇರ್ಬೋದು, ಇದನ್ನ ಅದು ಪ್ರತಿಬಿಂಬಿಸ್ತಾ ಇರುತ್ತೆ. ಇದು ಅವರ ಪ್ರಾಬ್ಲಮ್. ಅದನ್ನ ನಿಮ್ಮ ಮೇಲೆ ಅವರು ಎತ್ತಾಕ್ತಾ ಇರ್ತಾರೆ. ಸೊ ಈ ಒಂದು ಕಾರಣಕ್ಕೆ ಅವ್ರು ಹೇಳಿದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ನೀವು ಓವರ್ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ, ಅಥವಾ ನೀವು ಪರ್ಸನಲ್ ಆಗಿ ತಗೋಬೇಡಿ. ಅಂದ್ರೆ ನನ್ನ ಹತ್ರನೇ ಏನೋ ಪ್ರಾಬ್ಲಮ್ ಇದೆ, ಆ ಕಾರಣಕ್ಕೆ ಆ ವ್ಯಕ್ತಿ ನನ್ನ ಇಷ್ಟೊಂದು ಬೈತಾ ಇದ್ದಾನೆ ಅಥವಾ ನನ್ನ ಟೀಕೆ ಮಾಡ್ತೀನಿ ಅಂತ ಹೇಳಿ ನೀವು ತುಂಬಾ ಚೇಂಜ್ ಆಗೋದಕ್ಕೆ ಟ್ರೈ ಮಾಡೋದನ್ನ ಮಾಡಬೇಡಿ. ನಂಬರ್ 5, ಡೋಂಟ್ ರಿಯಾಕ್ಟ್ ಬಟ್ ರೆಸ್ಪಾಂಡ್. ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಬೇಡಿ. ಆ ವ್ಯಕ್ತಿ ಎಷ್ಟೇ ನಿಮ್ಮನ್ನ ರೇಗಿಸಿದ್ರು, ಏನೇ ಕ್ರಿಟಿಸೈಸ್ ಮಾಡಿದ್ರು ಒಂದ್ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಸುಮ್ಮನೆ ಇದ್ದು ನಂತರ ಅದಕ್ಕೆ ಒಂದು ಪ್ರತಿಕ್ರಿಯೆ ಮಾಡಿ. ಹೀಗ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಮಾನಸಿಕ ಶಕ್ತಿಯನ್ನ ನೀವು ಉಳಿಸ್ಕೋಬಹುದು, ಆ ಸಾಮರ್ಥ್ಯವನ್ನ ನೀವು ಉಳಿಸ್ಕೋಬಹುದು, ಆ ಮೆಂಟಲ್ ಸ್ಟೆಬಿಲಿಟಿನ ನೀವು ಕಾಪಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ಶಕ್ತಿ ಕಳ್ಕೊಂಡ್ಬಿಡ್ತೀರಾ. ಶಕ್ತಿ ಕಳ್ಕೊಂಡ್ಬಿಟ್ರೆ ನಿಮ್ಗೆ ಏನು ಮಾಡೋದಕ್ಕಾಗೋದಿಲ್ಲ. ಮನಸ್ಸು ಕಿರಿಕಿರಿ ಆಗಿರುತ್ತೆ. ಒಂದೊಂದು ಚಿಕ್ಕ ವಿಷಯಕ್ಕೂ ನೀವು ಸಣ್ಣ ಪುಟ್ಟ ವಿಷಯಕ್ಕೆ ಕಿರಿಕಿರಿ ಆಗ್ತಿರ್ತೀರಾ. ಸೊ ಈ ಒಂದು ಕಾರಣಕ್ಕೆ ಥಟ್ ಅಂತ ಹೇಳಿ ಆ ವ್ಯಕ್ತಿಗೆ ನೀವು ರಿಯಾಕ್ಟ್ ಮಾಡಬೇಡಿ. ಸಮಾಧಾನವಾಗಿದ್ದು ನಿಧಾನವಾಗಿ ರೆಸ್ಪಾಂಡ್ ಮಾಡಿ. ನಂಬರ್ 6, ಅಕ್ಸೆಪ್ಟ್ ಅಂಡ್ ರೆಡ್ಯೂಸ್ ಎಕ್ಸ್ಪೆಕ್ಟೇಷನ್ಸ್. ಆ ವ್ಯಕ್ತಿ ಹೇಗೆ ಇದನ್ನು ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ.
ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಈ ವ್ಯಕ್ತಿ ಚೇಂಜ್ ಆಗ್ತಾನೆ, ನಾನ್ ಚೇಂಜ್ ಆದ್ರೆ ಆ ವ್ಯಕ್ತಿ ಚೇಂಜ್ ಆಗ್ತಾನೆ, ನಾನು ಇನ್ನಷ್ಟು ಎಫರ್ಟ್ಸ್ ಹಾಕೋಣ, ನಾನು ಇನ್ನಷ್ಟು ಪ್ರಯತ್ನ ಮಾಡೋಣ, ಆಗ ಆ ವ್ಯಕ್ತಿ ನನ್ನನ್ನು ಇಷ್ಟಪಟ್ಟು ಚೇಂಜ್ ಆಗ್ತಾನೆ, ಬದಲಾಗ್ತಾನೆ, ನನ್ನನ್ನು ಇಷ್ಟಪಡ್ತಾನೆ, ಈ ಸಂಬಂಧ ಸರಿ ಹೋಗುತ್ತೆ ಅಂತ ಅತಿಯಾದ ನಿರೀಕ್ಷೆಗಳನ್ನ ಇಟ್ಕೋಬೇಡಿ. ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ, ಅದು ರಿಯಲಿಸ್ಟಿಕ್ ಆಗಿರಲಿ. ಜೊತೆಗೆ ಆ ವ್ಯಕ್ತಿ ಹೇಗಿದನೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಆ ಸಂಬಂಧವನ್ನ ನಿಭಾಯಿಸೋದನ್ನ ಕತ್ಕೊಳ್ಳಿ. ಇನ್ ದ ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸೆಲ್ಫ್ ಕೇರ್. ಸೊ ಈ ಸಂಬಂಧವನ್ನ ನಿಭಾಯಿಸೋದ್ರ ಜೊತೆಗೆ ನಿಮ್ಮ ಸೆಲ್ಫ್ ಕೇರ್ ತಗೊಳ್ಳೋದನ್ನ ಮರಿಬೇಡಿ. ಏಕೆ ಅಂತಂದ್ರೆ ಇಂಥ ಒಂದು ಸಂಬಂಧದಲ್ಲಿ ಬೇರೆ ವ್ಯಕ್ತಿಯಿಂದ ನೀವೊಂದು ಪ್ರೀತಿ ಗೌರವವನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ. ಅದನ್ನ ಫಸ್ಟ್ ನೀವು ಕಂಡ್ಕೋಬೇಕು. ಅಂದ್ರೆ ನಿಮ್ಮನ್ನ ನೀವು ಪ್ರೀತಿಸೋದನ್ನ, ಗೌರವಿಸೋದನ್ನ, ನಿಮ್ಮ ಒಂದು ಬೆಲೆಯನ್ನ ನೀವು ಕಂಡ್ಕೋಬೇಕು. ಆಗ ಆ ನಿರೀಕ್ಷೆಗಳು ಕಡಿಮೆ ಆಗುತ್ತೆ. ಆ ವ್ಯಕ್ತಿ ನಿಮ್ಮನ್ನ ಎಷ್ಟೇ ಹೀಯಾಳಿಸಿದ್ರು, ಎಷ್ಟೇ ವ್ಯಂಗ್ಯ ಮಾಡಿದ್ರು, ಎಷ್ಟೇ ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನೀವು ಬಗ್ಗೋದಿಲ್ಲ, ಕುಗ್ಗೋದಿಲ್ಲ. ಸೊ ಈ ಒಂದು ಕಾರಣಕ್ಕೆ ನಿಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಇದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ನಿಮ್ಮ ಮನಸ್ಸು ನೆಮ್ಮದಿಯಾಗಿರ್ಬೇಕು, ಶಾಂತಿಯಿಂದಿರ್ಬೇಕು. ಆ ಒಂದು ಮೆಂಟಲ್ ಸ್ಟೆಬಿಲಿಟಿ ನಿಮ್ಮ ಸ್ಟ್ರೆಂತ್ ಆಗಿರ್ಬೇಕು. ಆಗ ಖಂಡಿತವಾಗ್ಲೂ ಆ ವ್ಯಕ್ತಿಯನ್ನ ನೀವು ಚೆನ್ನಾಗಿ ಸಂಭಾಳಿಸಬಹುದು. ಸೊ ಇಷ್ಟೆಲ್ಲ ಮಾಡಿದ್ರೆ ಇಂತಹ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನ ನೀವು ತುಂಬಾ ಸುಲಭವಾಗಿ ನಿಭಾಯಿಸಬಹುದು. ಒಂದು ನೀರು ಕುಡಿದಷ್ಟು ಇದು ನಿಮಗೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.